ಮಂಡ್ಯ ರಮೇಶ್ ಸರ್ ಬಗ್ಗೆ ಇವತ್ತಿಗೆ ನಾವೇನು ಸ್ಕೆಚ್ ಕಾಮಿಡಿ ರೀಲ್ಸ್ ಅಂತೆಲ್ಲ ನೋಡ್ತಿದ್ವಿ, ಈ ಕಾಮಿಡಿ ಎಲ್ಲ ಇಲ್ಲದ, ಈ ವ್ಯಾಪಕತೆ ಇಲ್ಲದ ಕಾಲದಲ್ಲಿ ನಮ್ಮನ್ನೆಲ್ಲ ತುಂಬಾ ಎಂಟರ್ಟೈನ್ ಮಾಡಿದವರು ಮಂಡ್ಯ ರಮೇಶ್ ಸರ್. ಇವತ್ತಿಗೂ ಆ ಕನಸುಗಾರ ಸಿನಿಮಾದ ಸೀನ್ ಎಲ್ಲ ತಲೆಯಲ್ಲಿ ಹಾಗೆ ಇದೆ, ಅಷ್ಟು ನಮ್ಮನ್ನ ಸಿನಿಮಾದ ಮೂಲಕ ಹಿಡಿದಿಟ್ಕೊಂಡವರು. ಸೊ ದಯಮಾಡಿ ವೇದಿಕೆಗೆ ಬರ್ಬೇಕು. ಈ ಸಿನಿಮಾದಲ್ಲಿ ನೋಡಿ ಎಂತ ವಿಶೇಷತೆ ಇದೆ, ಕಾರ್ತಿಕ್ ಅಂತಹ, ಚೇತನ್ ಅಂತಹ ಹೊಸ ಹೊಸ ಕಲಾವಿದರಿದ್ದಾರೆ. ಸೊ ಇವರು ಒಂದ್ ಟೈಮಲ್ಲಿ ಆ ರೀತಿಯ ಕಾಮಿಡಿ ಎಲ್ಲ ಮಾಡಿದವರು, ಬಟ್ ಈಗ ಅದು ಶಾರ್ಟ್ ಫಾರ್ಮ್ ಅಲ್ಲಿ ರೀಲ್ ಆಗಿ ನಮ್ಮ ಕಣ್ಮುಂದೆ ಸಿಗ್ತಾ ಇದೆ. ಸರ್ ಏನ್ ಹೇಳ್ತಾರೆ ಗೋಲ್ಮಾಲ್ ಗ್ಯಾಂಗ್ ಬಗ್ಗೆ? ತಾವು ಗೋಲ್ಮಾಲ್ ಅಲ್ಲಿ ಇದ್ದೀರಾ, ಏನ್ ಹೇಳ್ತೀರಿ ಸರ್? ಅಡ್ಬಿದೆ ಕಣ್ರಕ್ಕ. ಗೋಲ್ಮಾಲ್ ಗ್ಯಾಂಗ್ಗೆ ಕನ್ನಡದಲ್ಲಿ ಅಂತ ಹೆಸರು ಹುಡುಕ್ತಾ ಇದ್ದೆ, ನಾನೇ ಹೊಸ ಹೆಸರು ಸೃಷ್ಟಿ ಮಾಡ್ಕೊಂಡೆ, ಮುಂಡಾಯಿಸೋ ತಂಡ ಅಂತ. ಚೆನ್ನಾಗಿದೆ, ಮುಂಡಾಯಿಸೋ ತಂಡ. ಮೊದಲನೇದಾಗಿ ಮರ್ತು ಬಿಡಕ್ ಮುಂಚೆ ಹೇಳಲೇಬೇಕಾದ ವಿಷಯ ಅಂದ್ರೆ, ಇವತ್ತಿನ ಈ ದುರ್ಬರವಾದಂತಹ ಕನ್ನಡ ಚಿತ್ರರಂಗ ನಡೀತಾ ಇರುವಂತಹ ಸ್ಥಿತಿನಲ್ಲಿ ಒಂದ್ ಚಿತ್ರ ಮುಗಿದು ಮೊದಲನೇ ಪ್ರೆಸ್ ಮೀಟ್ ಮಾಡೋ ಹೊತ್ತಿಗೆ ಅವತ್ತೇ ಬೆಳಗ್ಗೆ ಇನ್ನೊಂದು ಪಿಕ್ಚರ್ ಒಬ್ಬ ಪ್ರೊಡ್ಯೂಸರ್ ಮಾಡ್ತಾರೆ ಅಂದ್ರೆ ಅದು ಈ ಪಿಕ್ಚರ್ನ ಯಶಸ್ಸು ಅಂತ ನಾನು ಹೇಳ್ತಾರೆ. ಶಿವಕುಮಾರ್ ಹ್ಯಾಟ್ಸ್ ಆಫ್. ಅವ್ರಿಗೆ ನಂಬಿಕೆ ಹುಡ್ಸಿದ್ರಿಂದ ಹುಡುಗ, ಆಮೇಲೆ ತಂಡ ಅವ್ರಿಗೆ ನಂಬಿಕೆ ಹುಡ್ಸಿದ್ರಿಂದ, ಓ ಇನ್ನೊಂದು ಪಿಕ್ಚರ್ ಮಾಡ್ಬೋದು, ನಾನು ಪಿಕ್ಚರ್ ಮಾಡಿದ್ರೆ ಉಳಿಬೋದು ಅಂತ. ಯಾಕೆಂದ್ರೆ ದುಡ್ಡು ಕಾಸಿನ ಬೇರೆ ಪ್ರಶ್ನೆ, ಆದ್ರೆ ದುಡ್ಡು ಕಾಸಿಗಿಂತ ಮೀರಿದ್ದು ಸಿನಿಮಾದವ್ರನ್ನ, ಆರ್ಟಿಸ್ಟ್ಗಳನ್ನ, ಆ ಟೆಕ್ನಿಷಿಯನ್ಗಳನ್ನ, ಆ ಲೊಕೇಶನ್ ಹುಡುಕಾಟ್ಗಳನ್ನ, ಆ ಎಡಿಟರ್ನ, ಆಮೇಲೆ ಎಲ್ಲಾ ಪಿಕ್ಚರ್ ಮಾಡೋದೊಂದು ತೂಕ, ಪಿಕ್ಚರ್ ರಿಲೀಸ್ ಮಾಡೋದು ಇನ್ನೊಂದು ತೂಕ. ತುಂಬಾ ಕಷ್ಟ. ಅಂತದ್ರಲ್ಲಿ ಇನ್ನೊಂದು ಪಿಕ್ಚರ್ ರಿಲೀಸ್ ಮಾಡ್ತೀನಿ ಅಂತ ಅವ್ರ ಆಫೀಸ್ ನೋಡ್ಬೇಕು, ಎಷ್ಟು ಸುಂದರವಾಗಿ ಇಟ್ಕೊಂಡಿದ್ದಾರೆ ಸತೀಶ್ ಚಂದ್ರ ಸರ್. ಅಂದ್ರೆ ಆಫೀಸ್ ಅಲ್ಲಿ ಮೂಲೆಯಲ್ಲಿ ಇಂಥ ದಿವಸ ಶೂಟಿಂಗು, ಇವತ್ತು ಮುಹೂರ್ತ, ಇವತ್ತು ಇದು ಪ್ರೆಸ್ ಮೀಟು, ಇದನ್ನ 3 ತಿಂಗಳ ಕೆಳಗೆ ಬರೆದು ಇಟ್ಕೊಂಡ್ಬಿಡ್ತಾರೆ ನೀಟಾಗಿ. ಇವತ್ತು ಪಿಕ್ಚರ್ ರಿಲೀಸ್ ಮಾಡ್ತಾರೆ, ಅವ್ರಿಗೆ ಡೇಟ್ ಗೊತ್ತು, ಈ ಪಿಕ್ಚರ್ ಯಾವತ್ತು ರಿಲೀಸ್ ಮಾಡ್ತಾ ಇದ್ದಾರೆ ಅಂತ. ಅದ್ರ ಸಮೇತ ಡೇಟ್ ಸಮೇತ ಮಾಡ್ತಾ ಹೋಗ್ತಾ ಇದ್ದಾರೆ. ಅದಕ್ಕೆ ತೊಂದರೆ ಯಾಕಾಗಿಲ್ಲ ಅಂದ್ರೆ, ಮತ್ತೆ ಯಾಕೆ ಇಷ್ಟೊಂದು ಜನ ಎಲ್ಲ ಬಂದಿರೋ ಎಲ್ಲ ಸಣ್ಣ ಪುಟ್ಟ ಆರ್ಟಿಸ್ಟ್ ಗಳಿಂದ ಹಿಡಿದು ದೊಡ್ಡ ಇವರು ಡೈರೆಕ್ಟರ್ ಗಳಿಂದ ಹಿಡಿದು ಒಂದು ಬೃಹತ್ ಬಹಳ ತೂಕದ ಪ್ರೆಸ್ನವ್ರು, ಬಹಳ ಸೀನಿಯರ್ಸ್ ಬಂದ್ರು ಸರ್. ಇವತ್ತು ಮಾಧ್ಯಮದವರು ಬಂದಿರೋರಲ್ಲಿ ತುಂಬಾ ಜನ ಅದ್ಭುತವಾದ ಮಾಧ್ಯಮದವರು ಸೀನಿಯರ್ಸ್ ಬಂದಿದ್ದಾರೆ ಸರ್. ನೀವು ಯಾಕೆಂದ್ರೆ ಜನರಲಿ ಸಣ್ಣ ಪುಟ್ಟದಕ್ಕೆ ತಪ್ಪಿಸ್ಕೊಂಡು ಯಾರೋ ಹೋಗಿಂದ ಬಿಟ್ಬಿಡ್ತಾರೆ, ಹಂಗಾಗಿಲ್ಲ. ಯೂಟ್ಯೂಬರ್ಸ್ ಎಷ್ಟು ಜನ ಹೊಸಬರು ಬಂದಿದಾರೋ ಹಂಗೆ ಹಳೆ ಸೀನಿಯರ್ಸು ತುಂಬಾ ಗಟ್ಟಿ ಕುಳುಗಳು, ಗಟ್ಟಿ ಕಾಳುಗಳು ಬಂದಿದ್ದಾರೆ. ಅದೊಂದು ಸಂತೋಷ. ಹಂಗಾಗಿ ಈ ಚಿತ್ರಕ್ಕೆ ಒಳ್ಳೆ ದಿನ ಆಗತ್ತೆ ಅಂತ ಒಂದು ಬಲವಾದ 6ನೇ ಇಂದ್ರಿಯದ ನಂಬಿಕೆ ಇದು ನಮ್ಗೆ, ಒಳ್ಳೇದಾಗ್ಲಿ ಅಂತ ಮನ್ಸು. ಅವ್ರು ಇನ್ನೊಂದು ಪಿಕ್ಚರ್ ಶುರು ಮಾಡ್ತಾ ಇದ್ರು ಒಂದು. ಆಮೇಲೆ ನನಗೆ ಫಸ್ಟ್ ಬಂದು ಅವರು ಮತ್ತು ಅವ್ರ ಗೆಳೆಯರು ಶಿವಕುಮಾರ್ ನನಗೆ ಬಂದು ಮಾತಾಡಿದಾಗ, ಸರ್ ನಾನು ಕತೆ ಹೇಳಿದ್ರು, ಓಕೆ ಚೆನ್ನಾಗಿದೆ, ಮಾಡ್ತೀನಪ್ಪ, ಹೀರೋಯಿನ್ ಅಪ್ಪನ ಪಾತ್ರ ಮಾಡಿದೀನಿ, ಪಿಕ್ಚರ್ ಕ್ಯಾರೆಕ್ಟರ್ ಏನು ಅಂತ ಹೇಗಿದೆ ಅಂತ ನೀವೇ ನೋಡ್ಬಿಟ್ಟು ಹೇಳಿ. ಆಮೇಲೆ ಯಾಕೆಂದ್ರೆ ಪೂರ್ಣ ಅದನ್ನೆಲ್ಲ ವಿವರ ಹೇಳಕ್ ಹೋಗಲ್ಲ. ಬೈತನ್ ಶಿವಕುಮಾರ್ ನನಗೆ ಇದಕ್ಕೆ ಹೇಳಿರ್ಲಿಲ್ಲ, ಪುಣ್ಯಾತ್ಮ, ಟೈಟ್ಲೇ ಹೇಳಿರಲಿಲ್ಲ. ನಾನು ಯಾವಾಗ್ಲೂ ಬೈಯೋ, ಟೈಟ್ಲ್ ಹೇಳೋ ಮರೆ ಅಂತ. ಇಲ್ಲಿ ಬಂದ್ಮೇಲೆ ಗೊತ್ತಾಗಿದೆ ಇವತ್ತು ಈ ತರ ಒಂದು ಗೋಲ್ಮಾಲ್ ಗ್ಯಾಂಗ್ ಅಂತ ಇಟ್ಟಿದ್ದಾರೆ ಏನ್ಬಿಟ್ಟು. ಸಂತೋಷ ಆಯ್ತು. ಒಂದು ಮುಖ್ಯವಾಗಿ 2ನೇ ಪಿಕ್ಚರ್ ಒಂದು ಶುರು ಮಾಡಿದ್ದಾರೆ. ಆಮೇಲೆ ಅವತ್ತು ಹೇಳಿದ್ರು ನನಗೆ ಕಡೆ ದಿನಗಳಲ್ಲಿ ಬರ್ತಾ ಏನ್ ಪಿಕ್ಚರ್ ಮುಗಿತಾ ಏನ್ ಬೇಕಾರೆ ಆಮೇಲೆ ಕಂಟಿನ್ಯೂಸ್ ಪಿಕ್ಚರ್ ಮಾಡ್ತೀನಿ ಅಂತ. ಎಂತೆಂತ ದೊಡ್ಡ ಪ್ರೊಡ್ಯೂಸರ್ ಜೊತೆ ಎಲ್ಲ ಮಾಡಿದವ್ರು ನಾವು. ಪಿಕ್ಚರ್ ಮಾಡಲ್ಲಪ್ಪ ಇನ್ಮೇಲೆ ನಾನು ನಿಲ್ಸ್ಬಿಟ್ಟಿವಿ ಅಂತ ಎಲ್ಲರೂ ದೊಡ್ಡ ಜನ ಪ್ರೊಡ್ಯೂಸರ್ಸ್ಗಳು, ಹೀರೋಗಳು. ಇವತ್ತು ಬೆಳಗ್ಗೆ ತಾನ ಒಬ್ಬ ದೊಡ್ಡ ಹೀರೋ ನನಗೆ ಅದನ್ನ ಹೇಳ್ತಾರೆ, ಪಿಕ್ಚರ್ ಮಾಡಲ್ಲ ಕಣೆ, ಆಗಲ್ಲ ಇನ್ನು. ಪ್ರೊಡ್ಯೂಸರ್ ಅವ್ರ ಪಾಪ ಕನ್ನಡ ಚಿತ್ರರಂಗನ ತುಂಬಾ ಎತ್ತರಕ್ಕೆ ತಗೊಂಡೋದು ಅಂತ ಒಬ್ಬ, ಕಷ್ಟ ಕಣಪ್ಪ, ಆಗಲ್ಲ ಅಂತ ಹೇಳ್ತಾ ಇದ್ರು ಅವ್ರು. ಅಂಥದ್ರಲ್ಲಿ ಇಲ್ಲ, ನಾನು ಕಂಟಿನ್ಯೂಸ್ ಇನ್ನೊಂದು ಪಿಕ್ಚರ್ ಮಾಡ್ತೀನಿ ಅಂತ ಹೇಳಕ್ ಬಂದಿದ್ದಾರೆ ಅಂದ್ರೆ, ಇವತ್ತಿನ ಲೆಕ್ಕಾಚಾರವನ್ನ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡು ಪಕ್ಕ ನೀಟಾಗಿ ಇಂತಿಂತವ್ರು ಇಷ್ಟಿಷ್ಟು ಕೊಟ್ರೆ ಕರೆಕ್ಟ್ ಆಗುತ್ತೆ, ಹಿಂಗ್ ರಿಲೀಸ್ ಮಾಡ್ತೀನಿ, ಇದು 1 ಏಟ್ ಹೊಡೆದ್ರು 2 ಏಟ್ ಹೊಡೆದ್ರು 3ನೇ ಏಟಿಗೆ ಮತ್ತೆ ನಾನು ಗೆಲ್ತೀನಿ, ನಾನು ಜಟ್ಟಿಯಾಗಿ ನಿಂತ್ಕೋತೀನಿ ಅಂತ ಒಂದು ಅನ್ಕೊಂಡಿದಾರಲ್ಲ, ಅದಕ್ಕಾಗಿ ಹೃದಯ ತುಂಬಿದ ದೊಡ್ಡ ಅಭಿನಂದನೆಗಳು ನಮ್ಮ ಸಾಹೇಬ್ರಿಗೆ. ಈ ಮಾತನ್ನ ಇನ್ನೊಂದು ಮಾತನ್ನ ಹೃದಯದಿಂದ ಹೇಳ್ತಾ ಇದ್ದೀನಿ. ಎಷ್ಟೊಂದು ಆಯ್ತು, 360-370ನೇ ಪಿಕ್ಚರ್ ಆಗೋಯ್ತು. ಅಮೆರಿಕ ಬರ್ತಾನೆ ಆಗ್ತಿರೋ 370ನೇ ಪಿಕ್ಚರ್. ನಂದು ಅಷ್ಟು ಪಿಕ್ಚರ್ ಮಾಡಿದ್ರು 30 ವರ್ಷ, ಜನ್ಮ ಜೋಡಿ ಬಂದು 30ನೇ ವರ್ಷ. 30 ವರ್ಷದಿಂದ ನಿಂತ್ಕೊಂಡು ಈ ಮಾತು ಹೇಳ್ತಾ ಇದ್ದೀನಿ. ಇವತ್ತು ಮುಗಿದ ದಿವಸನೇ, ಅವತ್ತು ಸಂಜೆನೆ ನಮ್ಮ ಅಕೌಂಟ್ ಅಲ್ಲಿ ಟನ್ ಅಂತ ಸೌಂಡ್ ಆಗೋದು. ಕರೆಕ್ಟ್ ಆಗಿ ನಾವು ಮಾತಾಡಿದಷ್ಟು ದುಡ್ಡನ್ನ ನಮ್ಮ ಕನ್ವಿನ್ಸ್ ನ ನೀಟಾಗಿ ಹಾಕಿದ್ದು ಶ್ರೇಷ್ಠವಾದ ಪ್ರೊಡ್ಯೂಸರ್ ಸತೀಶ್ ಸರ್. ಸಾಧ್ಯವೇ ಇಲ್ಲ ರೀ, ಸಾಧ್ಯವೇ ಇಲ್ಲ. ನಾನು ನೋಡಿನಿ ಅಂತ ಎಲ್ಲಾ ತರದ್ ನೋಡಾಗೋಯ್ತು. ಎಲ್ಲಾ ತರದ್ದು ನೋಡ್ಬಿಟ್ಟು ನನ್ಗೆ ಹೆಂಗ್ ಪಾಪ ಪಕ್ಕ ಆಗ್ತಾ ಇದಾರೆ. ಅದಕ್ಕೋಸ್ಕರ ನಾನು ದೇವರು ಅವ್ರ ಕುಟುಂಬನ ಚೆನ್ನಾಗಿಡ್ಬೇಕು ಅಂತ ನಾನು ಪ್ರೀತಿಯಿಂದ ಹಾರೈಸ್ತೀನಿ ಫ್ರಮ್ ದ ಹಾರ್ಟ್. ನಿಮ್ ದೇವಿ ಫೋಟೋ ಏನ್ ತೋರ್ಸಲ್ಲ, ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಯಾಕೆಂದ್ರೆ ಆತರ ಆರ್ಟಿಸ್ಟ್ಗಳಿಗೆ ಮುಗಿದ ತಕ್ಷಣ ದುಡ್ಡು ಹಾಕಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಮಾಡೋದು ಬಹಳ ಕಮ್ಮಿ ಜನ. ನಾಳೆ ಬನ್ನಿ, ನಾಡಿದ್ ಬನ್ನಿ, ಮುಂದ್ವಾರ
ಅಂತ ಚಪ್ಪಲಿ ಎಲ್ಲ ಸೌದೋಗ್ಬಿಟ್ಟವೆ ಸರ್, ಲೆಕ್ಕ ಇಲ್ಲ. ಆದ್ರೆ ಇವತ್ತು ಅಷ್ಟು ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ, ಹಂಗ್ ಮಾಡಿದ್ದಾರೆ. ಅಂತವ್ರು ಯಾರ್ಯಾರು ಒಳ್ಳೇದಾಗಲಿ ಅಂತ ಎಲ್ಲಾರ್ಗು ಕ್ಲಿಯರ್ ಮಾಡಿ, ಟೆಕ್ನಿಷಿಯನ್ಸ್ಗೆ ಆರ್ಟಿಸ್ಟ್ಸ್ಗೆ ದುಡ್ಡು ಹಾಕಿ ಚೆನ್ನಾಗಿ ನೋಡ್ಕೊಂಡು ಒಂದ್ ಕತೆ ಮಾಡಿ, ಒಳ್ಳೇದು ಕೆಟ್ಟದು ಪಿಕ್ಚರು ಸ್ಕ್ರೀನ್ ನೋಡಿದ್ಮೇಲೆ ಚರ್ಚೆ ಆದ್ಮೇಲೆ ಹಳೆಯದು ಹೊಸದು ಚರ್ಚೆ ಆಗುತ್ತೆ. ಹುಡುಗ ಇನ್ನು ಎರಡನೇದಕ್ಕಾಗಲೇ ಶಿವಕುಮಾರ್ ರೆಡಿ ಆಗಿರ್ತಾನೆ, ಇವ್ರಾಗ್ಲೇ ಎರಡನೇ ಪಿಕ್ಚರ್ ರೆಡಿ ಆಗಿದ್ದಾರೆ. ಆಗ್ಲೇ ಆರಾಧನಾ ಭಟ್ಗೆ ಇನ್ನೊಂದ್ 2 ಪಿಕ್ಚರ್ 4 ಪಿಕ್ಚರ್ ಇರುತ್ತೆ. ಹೀರೋಗಂತೂ 3 ಪಿಕ್ಚರ್ ಕಂಟಿನ್ಯೂಸ್ ಬಂದೇ ಬರ್ತಾವೆ. ಅವ್ನು ಇದೇ ತರ ಆರ್ಟಿಸ್ಟ್ ಹೀರೋ ನನಗನ್ಸುತ್ತೆ. ಆ ಕಾಲದಲ್ಲಿ ಅಂಬರೀಷಣ ಇದ್ದಂಗೆ ಒಂದ್ ಮುಗಿತಿದ್ದಂಗೆ ಇನ್ನೊಂದು ಮುಗಿತಂಗೆ ಅಂದ್ರೆ ಪ್ರೊಡ್ಯೂಸರ್ಗೆ ಹಿತ ಆಗಿದೆ, ಇವನು ಪ್ರಾಬ್ಲಮ್ ಇಲ್ಲ, ಹೇಳಕ್ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಅಂತಂದ್ರೆ ಖಂಡಿತವಾಗ್ಲೂ ಕರೆದೇ ಕರೀತಾರೆ. ನನ್ನ ಜೊತೆಲಿ ಬಂದವರೆಲ್ಲ ಹೇಳ್ತಾರೆ, ನನ್ನ ಫ್ರೆಂಡ್ಸ್ ಕೇಳ್ತಾರೆ, ಅಯ್ಯೋ ಅದ್ ಹೆಂಗೋ ಇನ್ನೂ ಉಳ್ಕೊಂಡಿದೀನಿ ನನ್ನ ಮಗನೇ ಪಳಿ ಉಳುಕಿ ಅಷ್ಟು ದಿವಸದಿಂದ ಅಂತ ಕೇಳ್ತಾರೆ. ಏನಿಲ್ಲ, ಇವನು ಮುಚ್ಕೊಂಡು ಬಂದು ಮಾಡ್ತಾನೆ, ಏನೋ ತೊಂದರೆ ಕೊಡಲ್ಲಪ್ಪ ಅಂದ್ರೆ ಆರ್ಟಿಸ್ಟ್ ನ ಕರೆದೇ ಕರೀತಾರೆ ಕಣ್ರಿ. ಬಹಳ ಸಿಂಪಲ್ ಲಾಜಿಕ್ ಇದು, ತೊಂದ್ರೆ ಅಲ್ಲ. ಅವಳು ಅಂದ್ರೆ ಶಾರ್ಟ್ ಬಾಮ್ಮ ಅಂತ ಕರೆಯೋ ಟೈಮಲ್ಲಿ ಇನ್ನೂ 150 ಸಲ ಲಿಫ್ಟಿಗೆ ತಿಕ್ತಾನೆ ಇದ್ರು, ಯಾವ ಹೀರೋಯಿನ್ ಯಾರು ಕರೀತಾರ್ರಿ? ಯಾರು ಕರೆಯಲ್ಲ. ಸಿಂಪಲ್ ಲಾಜಿಕ್ ಇದು. ಆಮೇಲೆ ಆ ರೂಮ್ ಹಾಕೊಡಿ ಅಂತಂದ್ರೆ ಅದಾಗಲ್ಲ, ಇದು ಈ ರೂಮ್ ಇಲ್ಲ ಅಲ್ಲ, ಹಿಂಗೆಲ್ಲ ಆಯಾ ಬಜೆಟ್ಗೆ, ಆಯಾ ಪ್ರೊಡ್ಯೂಸರ್ಗೆ, ಆಯಾ ಊರುಗಳಲ್ಲಿ ಯಾವ್ಯಾವ ತರ ಹೆಂಗೆ ವರ್ತಿಸ್ಬೇಕು ಅನ್ನೋ ಕನಿಷ್ಠ ಕಾಮನ್ ಸೆನ್ಸು ನಮಗೂ ಕೂಡ ಅರ್ಥ ಆಗ್ಬಿಟ್ರೆ ಅಂದ್ರೆ ಆರ್ಟಿಸ್ಟ್ಗಳಿಗೆ ಚಿತ್ರರಂಗ ತುಂಬಾ ಮುಂದೆ ಹೋಗುತ್ತೆ. ಎಲ್ಲಾ ಕಡೆ ಹೋದ್ ಕಡೆ ಕ್ಯಾರವನ್ ನಿಲ್ಸೋ ಕಡೆ ಕ್ಯಾರವನ್ ಕೇಳ್ಬೋದಪ್ಪ. ದಟ್ಟ ಕಾಡಿನ ನಡುವೆ ಚಕ್ರಗಳು, ಸೈಕಲ್ ಚಕ್ರ ಹೋಗಲ್ಲ ಅಂದ ಕಡೆ ಕ್ಯಾರವನ್ ಕೊಡಿ ಎಲ್ರಿಗೂ ಕೊಡ್ತಾರೆ. ಅಲ್ಲೇನೋ ಒಂದು ಟೆಂಟ್ ಹಾಕಿ ಹೊಸ ತರ ಟೆಂಟ್ಗಳು ಅಲ್ಲಿ ಟೆಂಟ್ ಮಾಡ್ಕೊಂಡು ಅವ್ರ ಪ್ರೊಡ್ಯೂಸರ್ ಕೂಡ ಅಲ್ಲಿ ಡ್ರೆಸ್ಸಿಂಗ್ ಮಾಡ್ಕೋಬೋದು, ತಾಯಿ ಪ್ಲೀಸ್ ಹೋಗು ಮಾಡ್ಕೊಡು ಅಂತ ಮಾಡ್ಕೋತಾರೆ. ಏನಿಲ್ಲ, ಪ್ರೀತಿ ಅನ್ನೋದು ಕನ್ನಡಿ ಇದ್ದಂಗೆ, ಮಾತುಕತೆ ಅನ್ನೋದು ಕನ್ನಡಿ ಇದ್ದಂಗೆ, ಎರಡೂ ಕಡೆನೂ ಇದ್ರೆ ತುಂಬಾ ಚೆನ್ನಾಗಿ ಕೆಲಸ ಆಗುತ್ತೆ. ಅದಕ್ಕೆ ಇಷ್ಟು ನೀಟಾಗಿ ಟಪ್ಪ 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 ಅಂತ ಪಿಕ್ಚರ್ ಮುಗಿಸಿ, ಡೇಟ್ ಅನೌನ್ಸ್ ಮಾಡಿ, ಡಬ್ಬಿಂಗು ಮುಗಿಸಿ, ಪ್ರೆಸ್ ಮೀಟ್ ಮಾಡಿ, ಅವ್ರ ಪಿಕ್ಚರ್ ರಿಲೀಸ್ ಮಾಡಿ, ಇನ್ನೊಂದು ಪಿಕ್ಚರ್ ಮದರ್ ಅಂತ, ಅದು ಶ್ರುತಿಯ ಒಂದು ಸೀನಿಯರ್ ಆರ್ಟಿಸ್ಟ್ ಹಾಕೊಂಡು ಪಿಕ್ಚರ್ ಮಾಡ್ತಾರೆ ಸಾಹೇಬರು. ವಿಶೇಷ ಇದು, ಕಮ್ಮಿ ಸಮಯ ಹಂಗ ಆಗಲ್ಲ ಅಂತ. ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನ ಹಾಕೊಂಡು ಪಿಕ್ಚರ್ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಗಟ್ಟಿತನ ಇರಬೇಕು. ಆ ಗಟ್ಟಿ ಕಾಳುಗಳಾಗಿ ಅವ್ರನ್ನ ಮುಂದೆ ನಿಂತಿದ್ದಾರೆ. ಇಂಡಸ್ಟ್ರಿ ಇಷ್ಟೊಂದು ದುರ್ಬರವಾಗಿದೆ, ತುಂಬಾ ದೌರ್ಬಲ್ಯಗಳಿದೆ, ತುಂಬಾ ತೊಂದರೆಗಳಿದೆ. ಯಾವುದೋ 220 ಪಿಕ್ಚರ್ ಅಲ್ಲಿ ಯಾವುದೋ 2 ಪಿಕ್ಚರ್ 3 ಪಿಕ್ಚರ್ ಅಂತಾರಾಷ್ಟ್ರೀಯ, ಅಲ್ಲೆಲ್ಲೋ ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ದೇಶ ಅಂತ ಮಾತಾಡ್ತೀವಿ. ಅದು ನಿಜವಾಗ್ಲೂ ಸಂಕಟದಲ್ಲಿದೆ. ಯಾಕಂದ್ರೆ ಒಂದು 10% ಒಂದು 20% ಚೆನ್ನಾಗಿ ಓಡಿದ್ರೆ ಮಾತ್ರ ಎಲ್ಲರಿಗೂ ಧೈರ್ಯ. ಒಂದ್ ಕಾಲದಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಇಲ್ಲಿ ಬಂದ್ರೆ ಒಬ್ಬಳು ಆಂಕರ್ ಅದು ನಿರೂಪಣೆ ಮಾಡಕ್ಕೆ ಅಂತೆಲ್ಲ ಇರಲ್ಲ. ಈಗ ಶುದ್ಧವಾಗಿ ಕನ್ನಡ ಚಂದವಾಗಿ ಮಾತಾಡೋ ಹುಡುಗಿ ಇದ್ದಾಳೆ, ಅವಳು ಆರಾಮಾಗಿ ಕನ್ನಡ ಸ್ಪಷ್ಟವಾಗಿ ಮಾತಾಡ್ತಾರೆ, ಯಾರು ಏನು ಅಂತ ಅರ್ಥ ಮಾಡ್ಕೊಂಡಿರ್ತಾರೆ. ತುಂಬಾ ಚೆನ್ನಾಗಿ. ಆಮೇಲೆ ಪತ್ರಕರ್ತರು ಕೂಡ ಒಂದ್ ಕಾಲದಲ್ಲಿ ಯಾವಾಗ್ಲೂ ಬರೋದು, ಇನ್ನೇನೋ ಆಗೋದು, ಹಿಂಗೇನೋ ಆಗ್ತಿರ್ಲಿಲ್ಲ. ನಮ್ಮನ್ನೆಲ್ಲ ನಾನು ನಿಜವಾಗ್ಲೂ ಹೇಳ್ತೀನಿ, ಮಾಧ್ಯಮಗಳು ತುಂಬಾ ಪ್ರೀತಿಯಿಂದ, ಯಾಕೆಂದ್ರೆ ಇನ್ನೇನೂ ಇಲ್ಲ, ನಾವ್ ಯಾವ ದೊಡ್ಡ ಆಕ್ಟರ್ ಮಗನೂ ಅಲ್ಲ, ಅಳಿಯನೂ ಅಲ್ಲ, ಮತ್ತೊಂದು ಅಲ್ಲ, ಏನೂ ಅಲ್ಲ. ನಮ್ಮನ್ನ ಬೆಳೆಸಿದ್ದು ಈ ಪಿಕ್ಚರ್ ಅಲ್ಲಿ ಇವ್ನು ಚೆನ್ನಾಗಿ ಮಾಡಿದಾನೆ, ಇನ್ನೊಂದು ಪಿಕ್ಚರ್ ಕೊಡ್ಬೋದು ಅನ್ನೋ ಮಾಧ್ಯಮದವರು. ಆ ಪತ್ರಕರ್ತರು ಒಳ್ಳೊಳ್ಳೆ ಫೋಟೋ ತೆಗೆದು, ಇವತ್ತು ಯಾವ್ದೋ ಕನ್ನಡ ಹಾಕೊಂಡ್ ಬಂದ ತಕ್ಷಣ ಒಂದು ಬಂದೆ, ಒಂದ್ ಫೋಟೋ ತೆಗ್ದು ನಂದೊಂದು 5,000 ಫೋಟೋ ಇರ್ಬೋದು ಅವ್ರ ಹತ್ರ. 5 ಲೆಕ್ಕಕ್ಕೆ ಬರಲ್ಲ ನನಗೆ. ಅದೇನು ಇದು ನಮ್ಗೇನು ಅದನ್ನ ಎಲ್ಲೂ ಪ್ರಕಟಿಸಲ್ಲ ಯಾವ ಪತ್ರಿಕೆ ಅವರು. ನನ್ನ ಹಾಕೊಂಡ್ರೆ ಯಾರು ನೋಡ್ತಾರ್ರಿ? ಏನಿಲ್ಲ, ಒಂದ್ ಸ್ಲೀವ್ಲೆಸ್ ಇಲ್ಲ, ಒಂದ್ ರೂಢಿ ಇಲ್ಲ, ಲಿಫ್ಟಿಕ್ ಇಲ್ಲ, ನನ್ನ ಹಾಕೊಂಡ್ರೆ ಯಾರು ನೋಡ್ತಾರೆ? ಎಲ್ಲ. ಆದ್ರೆ ಇರ್ಲಿ, ಒಬ್ಬ ನಾಳೆ ಶ್ರದ್ಧಾಂಜಲಿಗೆ ಯಾರು ಫೋಟೋ ಬೇಕಾಯ್ತದೆ ಅಂತ ಇರ್ಬೋದು ಮೋಸ್ಟ್ಲಿ. ಸರ್ 370 ಸಿನಿಮಾ ಮಾಡಿದೀರ ನೀವು. ಇಲ್ಲ ಒಂದಂತೂ ಈ ಪಿಕ್ಚರ್ ಮಾಡುವಾಗ ಸಂತೋಷದಿಂದ, ಈ ಪಿಕ್ಚರ್ ಮಾಡುವಾಗ ಸಂತೋಷದಿಂದ ಮಾಡಿದ್ದೀನಿ ಸರ್. ಮುಖ್ಯವಾದ ಸಂತೋಷ ಏನು ಅಂದ್ರೆ ಮೈಸೂರಿನಲ್ಲಿ ಆಯ್ತು, ಅಲ್ಲೇ ಎಲಿಕೆರೆಯಲ್ಲಿ ಅವ್ರ ಪಕ್ಕದಲ್ಲಿ, ಅವ್ರ ಊರಿನಲ್ಲಿ ಅಲ್ಲೇ ಮನೆ ಪಕ್ಕನೇ ಆಗ್ತಾ ಇತ್ತು. ಮೈಸೂರಲ್ಲಿ ಶೂಟಿಂಗ್ ಆಗೋದಕ್ಕೆ ಒಂದ್ 20,000 ಕಮ್ಮಿ ತಗೋತೀವಿ ನಾವು ಯಾವಾಗ್ಲೂ ಲೆಕ್ಕದ ಪ್ರಕಾರ. ಯಾಕೆ ಅಂದ್ರೆ ಮೈಸೂರು ಅಲ್ಲಿ ಮುಗಿದ ತಕ್ಷಣ ಸಂಜೆ ನಟನಾಗಿ ಹೋಗ್ಬೋದು, ಪಾಠ ಮಾಡ್ಬೋದು, ಹುಡುಗರ ಜೊತೆ ಇರ್ಬೋದು, ಆಮೇಲೆ 8 ಕೈಯಿಂದ ಊಟ ಮಾಡ್ಬೋದು ಅಂತ. ಇಲ್ಲೆಲ್ಲ ಹೋಟೆಲ್ ಬಿದ್ಕೊಂಡು ಯಾವಾಗ್ಲೂ ಬೆಂಗಳೂರು ಒದ್ದಾಡಕ್ಕಿಂತ ಮೈಸೂರು ಶೂಟಿಂಗ್. ಆಮೇಲೆ ಮೈಸೂರಿಗೆ ಬಂದಾಗ ಎಲ್ಲರೂ ಅವ್ರೆಲ್ಲ ನೋಡಕ್ಕೆಲ್ಲ ಬರ್ತಾರೆ, ಖುಷಿ ಆಗುತ್ತೆ. ಮೈಸೂರು ಶೂಟಿಂಗ್ ಅಂದ ತಕ್ಷಣ ಎಲ್ಲರೂ ಸಂತೋಷ ಪಡ್ತಾರೆ. ಆ ಕಾರಣಕ್ಕ ಕನ್ನಡದ ದೊಡ್ಡ ದೊಡ್ಡ ಹೀರೋಗಳು ಕೂಡ ಮೈಸೂರು ಅಂದ್ರೆ ಯಾಕೆ ಸಂತೋಷ ಪಡ್ತಾ ಇದ್ರು ಅಂದ್ರೆ ಬರೀ ಹವೇ ಕಾರಣಕ್ಕಾಗಲ್ಲ. ಈಗ ಒಂಚೂರು ಟ್ರಾಫಿಕ್ ಆಗಿದೆ, ಪಲ್ಯೂಟ್ ಆಗಿದೆ, ಎಲ್ಲ ತರನೇ ಆಗ್ತಾ ಇದೆ. ಆದ್ರೆ ಇರೋದ್ರಲ್ಲಿ ಒಂಚೂರು ನಿರಾಳವಾಗಿ ರಸ್ತೆಯಲ್ಲಿ ಓಡಾಡಬಹುದಾದಂತ ಜಾಗ. ಬೆಳಿಗ್ಗೆ 7 ಗಂಟೆಗೆ ಅಂದ್ರೆ 7 ಗಂಟೆಗೆ ಮೈಸೂರಿನ ಶೂಟಿಂಗ್ ಮನಸ್ಸು ಮಾಡಿದ್ರೆ ಶುರು ಮಾಡ್ಬೋದು. ಇಲ್ಲ ಆಗಲ್ಲ ಪಾಪ. 7 ಗಂಟೆಗೆ ಅನ್ಕೊಂಡ್ರೆ 11 ಗಂಟೆ ಆಗ್ಬಿಡುತ್ತೆ. ಯಾಕೆಂದ್ರೆ ಎಲ್ಲರೂ ಎಲ್ಲ ಬಂದು ಸೇರೋ ಹೊತ್ತಿಗೆ 108 ತಾಪತ್ರೆಗಳು, ಸಂಕಟಗಳು ಎಲ್ಲ ಇಟ್ಕೊಂಡು. ಹೀಗಾಗಿ ಮೈಸೂರಿನಲ್ಲಿ ಶೂಟಿಂಗ್ ಮಾಡಿದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಸರ್. ಮೈಸೂರಿನಲ್ಲಿ ನಾನು ಈಗಲೂ ಎಷ್ಟೋ ಜನ ಮೈಸೂರಲ್ಲಿ ರೂಮ್ ಹಾಕೊಡ್ಲಾ ಸರ್ ಅಂತ ಬಂದು ಕೇಳ್ತಾರೆ. ನಾನು ಈಗ್ಲೂ ಅಂತಲ್ಲಿ ಮೈಸೂರಿನಲ್ಲಿ ಇದೀನಿ, ನನಗೆ ಗುರುತಿಸ್ಬಿಟ್ಟಲ್ಲ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್. ದುಡ್ಡು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್, ಪ್ರೆಸ್ ಮೀಟ್ ಕರೆದಕ್ಕೆ ಥ್ಯಾಂಕ್ಸ್, ಮತ್ತು ನನ್ನ ಇಷ್ಟು ನಮ್ರತೆಯಿಂದ, ಬಹಳ ಪ್ರೀತಿಯಿಂದ, ಗೌರವದಿಂದ ಕನ್ನಡ ಪತ್ರಿಕೋದ್ಯಮವನ್ನು ಬೆಳೆಸಿದೆ, ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಮತ್ತು ನನ್ನ ಜೊತೆ ಇದ್ದವ್ರು ಎಲ್ಲರೂ ಜನ, ಶ್ರೀನಾಥ್ ವಸಿಷ್ಠ ಸಿಕ್ಕಾಪಟ್ಟೆ ಪಿಕ್ಚರು, ಸೀರಿಯಲ್ ಅನೇಕ ಮಾಡಿದ ಅನೇಕ ಜನ,
ಧರ್ಮ ಮೊನ್ಮನೆ ಬಂದನು ಅಂತ ಹೇಳ್ತಾನೆ, ಏನಿಲ್ಲ ಅವನು ಸಿಕ್ಕಾಪಟ್ಟೆ ಸೀರಿಯಸ್ ಸಿನಿಮಾ ಎಲ್ಲ ಮಾಡ್ತಾ ಇರ್ತಾನೆ. ಹಾಗಾಗಿ ಅನೇಕ ಜನ ಒಳ್ಳಿದ್ದಾರೆ. ಹೀರೋ ಹೀರೋಯಿನ್ ಬಹಳ ಲವಲವಿಕೆಯಿಂದ ಶ್ರದ್ಧೆಯಿಂದ ಚೆನ್ನಾಗಿ ಮಾಡಿದ್ದಾರೆ. ಖುಷಿ ಆಗುತ್ತೆ. ಅವ್ನು ಹೀರೋ ನಿಜವಾಗ್ಲೂ ಕಷ್ಟಪಡ್ತಾನೆ. ಎಲ್ಲ ಒಂದೊಂದು ಪಿಕ್ಚರ್ಗೂ ಕಷ್ಟಪಡ್ತಾನೆ. ರೋಲ್ಗಳಿಗೆ ಚೇಂಜ್ ಮಾಡ್ಕೊತಾ ಹೋಗೋದು ನಾನೇ ಕಣ್ಣಾರೆ ನೋಡಿ. ಬೇರೆ ಬೇರೆ ರೋಲ್ಸ್ ಏನಾದ್ರು ಮಾಡ್ಬೇಕು, ನಾನ್ ಬದುಕಬೇಕು, ನನ್ನ ಅಷ್ಟ ಉಳಿಸ್ಕೋಬೇಕು ಅಂತ ಸಖತ್ ಹೋರಾಟ ಮಾಡ್ತಾ ಇರೋ ಹೀರೋ ಹೀರೋಯಿನ್ಗಳು ಅವ್ರಿಗೆ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಕನ್ನಡ ಚೆನ್ನಾಗಿ ಮಾತಾಡೋದಕ್ಕೆ ಧನ್ಯವಾದಗಳು ಗೆಳತಿ. ನಮಸ್ಕಾರ. ಎಲ್ರಿಗೂ ಒಳ್ಳೇದಾಗ್ಲಿ, ಪಿಕ್ಚರ್ ಚೆನ್ನಾಗಿ ಓಡ್ಲಿ, ಮತ್ತು ಹೆಂಗಾರು ಮಾಡೋ ಒಂದ್ 30-50 ದಿನ ಗಟ್ಟಿಯಾಗಿ ಹಿಡಿದ್ಬಿಟ್ಟು OTT ಒಳ್ಳೆ ಸೇಲ್ ಆಗಿ OTT ಗ್ಯಾರಂಟಿ ನೋಡ್ತಾರೆ. ಯಾಕೆ ಧೈರ್ಯ ನನಗೆ, OTT ಕಾಮಿಡಿ ಮತ್ತು ಥ್ರಿಲ್ಲರ್ಸ್ಗಳು ಚೆನ್ನಾಗಿ ಹೋಗ್ತವೆ. ಹಾಗಾಗಿ ಹೆಂಗಾರು ಮಾಡೋ ಒಂದ್ 30-50 ದಿನ ದಯವಿಟ್ಟು ಟಾಕೀಸ್ನಲ್ಲಿ ನಿಲ್ಲಂಗ್ ಮಾಡಿ ಸರ್ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ನಮಸ್ಕಾರ ಸರ್, ಧನ್ಯವಾದಗಳು. ಧನ್ಯವಾದಗಳು ಮಂಡ್ಯ ರಮೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.